ಚುನಾವಣೋತ್ತರ ಸಮೀಕ್ಷೆಗಳಲ್ಲಿ ಎನ್ಡಿಎ ಈಗಾಗಲೇ 400ರ ಗಡಿ ದಾಟಿದೆ. ಅದು 4ನೇ ತಾರೀಕು ನನಸಾಗಬೇಕು. ಆದರೆ ಇಷ್ಟು ಪ್ರಮಾಣದಲ್ಲಿ ಸೀಟ್ ಗಳಿಸುವ ಸಾಧ್ಯತೆ ನನಸಾಗಬಹುದು, ಸಾಧ್ಯತೆ ಕಂಡು ಬಂದಿರೋದು ಹೇಗೆ ಅಂತಕ್ಕಂಥದ್ದು ಸ್ವಲ್ಪ ಓವರ್ ಎಕ್ಸೈಟ್ ಆಗಿರ್ತೀರಿ ಅಂತ ಅದನ್ನ ಹೇಳಿದೆ. ಕಂಟಿನ್ಯೂ ಮಾಡಿ ಸರ್. ಓಕೆ, ಉತ್ತರ ಭಾರತದಲ್ಲಿ ಸಡಿಲವಾಗದ ಬಿಜೆಪಿಯ ಹಿಡಿತ, ಕೆಲವು ಕಾರಣಗಳು ಯಾಕೆ ಈ ರೀತಿ ಬಿಜೆಪಿ ಇಷ್ಟು ನಂಬರ್ ಬರ್ತಾ ಇದೆ ಅನ್ನೋದಕ್ಕೆ ಕೆಲವು ಕಾರಣಗಳು. ಉತ್ತರ ಭಾರತದಲ್ಲಿ ಕಳೆದ ಬಾರಿಗಿಂತ ಈ ಬಾರಿ ಹೆಚ್ಚಿನ ಸ್ಥಾನಗಳು ಬರುವಂತಹ ನಿರೀಕ್ಷೆ ಇದೆ. ಉತ್ತರ ಭಾರತದಲ್ಲಿ ಮತ್ತೆ ಬಿಜೆಪಿ ಹವಾ, ಮೋದಿ ಯೋಗಿ ಕಾಂಬಿನೇಷನ್ ವರ್ಕ್ ಆಗಿದೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇದೆ. ಹಾಗೆಯೇ ಗುಜರಾತ್, ಮಧ್ಯಪ್ರದೇಶ, ಛತ್ತೀಸ್ಗಢದಲ್ಲಿ ಬಿಜೆಪಿ ಸ್ಥಾನಗಳು ಏನು ಬದಲಾವಣೆಗಳು ಕಂಡು ಬರ್ತಾ ಇಲ್ಲ. ದೆಹಲಿ ಮತ್ತು ಬಿಹಾರದಲ್ಲಿ ಬಿಜೆಪಿ ಉತ್ತಮ ಸ್ಥಾನಗಳಿಗೆ ಕಳೆದ ಬಾರಿಗಿಂತ ಉತ್ತಮಗೊಳಿಸುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಇನ್ನು ಪ್ರಮುಖವಾಗಿ ಪಶ್ಚಿಮ ಬಂಗಾಳದಲ್ಲಿ ಟಿಎಂಸಿಗಿಂತಲೂ ಹೆಚ್ಚಿನ ಸ್ಥಾನ ಬರುವಂತಹ ಸಾಧ್ಯತೆ ಇದೆ. ಬಿಜೆಪಿಗೆ ಟಿಎಂಸಿ ವಿರುದ್ಧದ ನಿರಂತರ ಹೋರಾಟ ಫಲ ಕೊಟ್ಟಂಗೆ ಕಂಡು ಬರ್ತಾ ಇದೆ. ಇನ್ನು ಬಿಜೆಡಿ ದೋಸ್ತಿಯನ್ನು ಕಳಚಿ ತಾನೇ ಪರ್ಯಾಯ ಅಂತ ಬಿಂಬಿಸುವಲ್ಲಿ ಬಿಜೆಪಿ ಒಡಿಶಾದಲ್ಲಿ ಸಫಲವಾಗಿದೆ. ನವೀನ್ ಪಟ್ನಾಯಕ್ ಅವರ ಅನಾರೋಗ್ಯ, ಪಾಂಡಿಯನ್ ಶಾಡೋ ಸಿಎಂ ಅಂತಕ್ಕಂಥ ಆರೋಪ ವರ್ಕೌಟ್ ಆದಂಗೆ ಕಂಡು ಬರ್ತಾ ಇದೆ. ಬಿಹಾರದಲ್ಲಿ ಜೆಡಿಯು ಜೊತೆ ಮೈತ್ರಿಯ ಲಾಭ ಆಗಿದೆ. ರಾಜಸ್ಥಾನದಲ್ಲಿ ಒಂದೆರಡು ಸ್ಥಾನ ನಷ್ಟ ಆಗ್ತಕ್ಕಂಥ ಸಾಧ್ಯತೆ ಇದೆ. ಲೆಟ್ಸ್ ಗೋ ಟು ಏನಾದ್ರು ಹೇಳ್ಬೋದಾ, ಕೇಳಬೇಕು ಅಂತಿತ್ತ. ಲೆಟ್ಸ್ ಗೋ ಟು ಎ ಪಾಯಿಂಟ್. ಈಗ ಹಂಗಾರೆ ಇದು ಹೇಗೆ ಸಾಧ್ಯ ಉತ್ತರ ಭಾರತದಲ್ಲಿ ಹೋಲ್ಡ್ ಆಗುತ್ತೆ ಅಂತಂದ್ರೆ ಅರ್ಥ ಏನು? 60 ಇದ್ದಿದ್ದು 69ಕ್ಕೆ ಹೋಗುತ್ತೆ, 70ಕ್ಕೆ ಹೋಗುತ್ತೆ ಅಂತ ಎಕ್ಸಿಟ್ ಪೋಲ್ ಹೇಳ್ತಿರೋದು. ನಾನು ಹೇಳ್ತಿರೋದು ಅದರ ಆಧಾರದಲ್ಲಿ ನಾವು ಹೇಳೋದಾದ್ರೆ ಹೋಗುತ್ತೆ ಅಂತೀರಿ. ಮಧ್ಯಪ್ರದೇಶ ಹೋಲ್ಡ್ ಮಾಡ್ತಾರೆ ಅಂತೀರಿ, ಗುಜರಾತನ್ನು ಸ್ವೀಪ್ ಮಾಡಿ ಹೋಲ್ಡ್ ಮಾಡ್ತಾರೆ ಅಂತೀರಿ, ರಾಜಸ್ಥಾನದಲ್ಲಿ 6 ಸೀಟೋ 4 ಸೀಟೋ 5 ಸೀಟೋ ಹೋಗ್ಬೋದು ಅಷ್ಟೇ ಅಂತೀರಿ, ಬಿಹಾರದಲ್ಲಿ 5 ಸೀಟೋ 8 ಸೀಟೋ 9 ಸೀಟೋ ಹೋಗ್ಬೋದು ಅಷ್ಟೇ ಅಂತೀರಿ. ಊಹಿಸಲಾಗದ ರೀತಿಯಲ್ಲಿ ಕಾಲಿಡಕ್ಕಾಗದೇ ಇರೋ ತಮಿಳುನಾಡಲ್ಲಿ ಎಕ್ಸ್ಪ್ಯಾನ್ಷನ್ನು ಅಂತೀರಿ, ಕೇರಳಲ್ಲಿ ಎಕ್ಸ್ಪ್ಯಾನ್ಷನ್ನು ಅಂತೀರಿ. ಬಿಜೆಪಿಗೆ ಇದು ಸಾಧ್ಯವಾಗಿದ್ದರೆ ಕಾಂಗ್ರೆಸ್ಗೆ ಹಲವಾರು ರಾಜ್ಯಗಳಲ್ಲಿ ಯಾಕೆ ಸಾಧ್ಯ ಆಗ್ತಿಲ್ಲ ಅಂತ ಯಾರು ಯಾಕೆ ಕೇಳಲ್ಲ? ವೈ ನೋಬಡಿ ಆಸ್ಕ್ ದಟ್ ಕ್ವಶನ್ ಇಂಟರ್ನಲಿ ಕಾಂಗ್ರೆಸ್ ಪಾರ್ಟಿನಲ್ಲಿ ನಾನು ಹೇಳೋದಿದ್ದೀನಿ. ಯಾಕೆ ಅದು ಸಾಧ್ಯ ಆಗ್ತಿಲ್ಲ? ಅದಕ್ಕೆ ಅವ್ರು ಆನ್ಸರ್ ಮಾಡ್ಕೋಬೇಕು. ಅದನ್ನ ಬಿಟ್ಟು ಈ ಅವನ್ ಪೋಲು ಇವನ್ ಪೋಲು, ಇದು ಅವನು ಚಮಚ, ಇವನ್ ಸೌಟು, ಇವನ್ ಪಾತ್ರೆ, ಇವನ್ ತಟ್ಟೆ ಲೋಟ ಅಂದ್ರೆ ಪ್ರಯೋಜನ ಇಲ್ಲ. ಅಷ್ಟಾಗಬೇಕಾಗಿರೋ ಕೆಲಸ ಅದು ಪ್ರಯೋಜನ ಇಲ್ಲ. ನೀನು ಮೋದಿ ತಟ್ಟೆ, ನೀವು ಮೋದಿ ಸೌಟು, ನೀವು ಮೋದಿ ಚಮಚ, ಪ್ರಯೋಜನ ಇಲ್ಲ ಅದರಿಂದ. ಕಾಂಗ್ರೆಸ್ ಒಂದು ಪರಿಸ್ಥಿತಿ ಯು ನೀಡ್ ಟು ಆಸ್ಕ್ ದಿಸ್ ಕ್ವೆಶ್ಚನ್ ಟು ಯುವರ್ ಸೆಲ್ಫ್. ಹೇಗೆ ಸಾಧ್ಯ ಆಗ್ತಾ ಇದೆ ಇಲ್ಲಿ? ಒಂದು ಆತ್ಮವಿಮರ್ಶೆ ಮಾಡ್ಕೋಬೇಕು. ಲಾಸ್ಟ್ ಟೈಮ್ ಆ ರೀತಿ ವಿಚಾರಗಳು ಎತ್ತಂತ ಸಂದರ್ಭದಲ್ಲಿ ಕೆಲ ಸೀನಿಯರ್ಸ್ನೇ ಒಂದು ರೀತಿಯಲ್ಲಿ ಬೇರೆ ತರ ಬಿಜೆಪಿಸ್ ಅಗ್ರೆಸಿವ್ ಮೆಷಿನ್, ಒಂಥರ ಎಲೆಕ್ಷನ್ ಮೆಷಿನ್ ತರ ಹೆಂಗೆ ಕೆಲಸ ಮಾಡ್ತಾರೆ, ಕರುಣೆ ಅನುಕಂಪ ಏನೂ ಇಲ್ಲದೆ ಇದ್ದಕ್ಕಿದ್ದಂತೆ ಬಿಜೆಡಿ, ಬಿಜು ಜನತಾದಳ್ ಅಂತಂದ್ರೆ ನವೀನ್ ಪಟ್ನಾಯಕ್ ಒರಿಸ್ಸಾ ಮತ್ತು ಬಿಜೆಪಿ ಅಲಯನ್ಸ್ ಮಾಡ್ತಾರೆ ಒರಿಸ್ಸಾಲಿ ಅಂತ ಬಂತು. ಹೌದು, ಲಾಸ್ಟ್ ಮಿನಿಟಲ್ಲಿ ಕಟ್ ಆಫ್ ಮಾಡಾಕ್ಬಿಟ್ರು. ನೋ ವಿ ವಿಲ್ ಗೋ ಅಲೋನ್. ಯಾಕೆ? ರಾಜ್ಯದ ಘಟಕ ಮತ್ತು ಅಥವಾ ಇನ್ಯಾರೋ ಲೀಡರ್ಗಳಿಗೆ ವಿಶ್ವಾಸ ಇತ್ತಂತೆ ನಾವು ಹೋಗಿ ಕೂಡುದು ಜೊತೆಯಲ್ಲಿ ನಾವು ಸಪರೇಟ್ ಹೋಗಬೇಕು, ಇದು ವಂಡರ್ಫುಲ್ ಟೈಮ್ ನಮಗೆ ಅಟ್ಯಾಕ್ ಮಾಡಿ ಅದನ್ನು ಆಕ್ಯುಪೈ ಮಾಡ್ಕೊಳ್ಳೋಕ್ಕೆ ಅಂತ ಕಟ್ ಮಾಡಿ ಹಾಕ್ಬಿಟ್ರು, ಪಟಾರ್ ಅನ್ನಿಸ್ಬಿಟ್ರು. ವೆರಾಸ್ JDS ಬಂದಾಗ ಇಲ್ಲಿ ಕೆಲವ್ರಿಗೆ ಆಸೆ ಇತ್ತು, ಅವ್ರು ಹೆಂಗಾರು ಮಾಡಿ ಕತ್ತರಿಸ್ಬಿಡ್ಬೇಕು ಅಂತ, ಮಾಡಲಿಲ್ಲ. ಬಿಕಾಸ್ ಬಿಜೆಪಿಗೂ ವಿಶ್ವಾಸ ಇರಲಿಲ್ಲ, ಒಕ್ಕಲಿಗರ ಮತವನ್ನು ನಾವಾಗಿ ತಂದು ಬಿಡಬಹುದು ಅನ್ನೋ. ಮುಂದೊಂದು ದಿನ ಬರ್ಬೋದೋ ಬರದೇ ಇರ್ಬೋದು ಅದು ಶಕ್ತಿ. ಸೊ ಹಾಗಾಗಿ ಬಿಜೆಪಿ ಜೊತೆ ಹೋದರೆ ಲಾಭ ಅನ್ನುವ ರೀತಿಯಲ್ಲಿ ಕೆಲವು ಪಕ್ಷಗಳು ಈ ಬಾರಿ ವರ್ತನೆ ಮಾಡಿವೆ. ಇಟ್ ಕುಡ್ ಬಿ ಅ JDS, ಇಟ್ ಮೇ ಬಿ ಎ ಟೆರರಿಸ್ಟ್ ಅಂತ ಮೋದಿನ ಕರೆದಿದ್ದ ಚಂದ್ರಬಾಬು ನಾಯ್ಡು, ಆರ್ ನಿತೀಶ್ ಕುಮಾರ್ ಊರಿಗೆಲ್ಲ ಇಂಡಿಯಾ ಘಟಬಂಧನದ ಲೀಡರ್ ಆಗಿ ಫ್ರಂಟ್ ನಿಂತಿದ್ದ ಗಿರಾಕಿ ಅವರು ಫಸ್ಟ್ ಫೇಸ್ ಅಲ್ಲಿ, ಆರ್ ಮೋದಿನ ಹಿಗ್ಗ ಮಗ್ಗ ತರಾಟೆಗೆ ತಗೊಂಡು ಚರ್ಮ ಸುಲಿಯೋದು ಬಾಕಿ RLD ಸೇರಿಕೊಂಡ್ರು ಎಲ್ಲ. ಯಾಕೆ? ನಮಗೆ ಲಾಭ ಇದೆ ಅನ್ನೋ ಕಾರಣಕ್ಕೆ. ಶೋ ಮಿ ಒನ್ ಪೊಲಿಟಿಕಲ್ ಪಾರ್ಟಿ ರೀಜಿನಲಿ ವಿಚ್ ಇಸ್ ಜಾಯ್ನಿಂಗ್ ಕಾಂಗ್ರೆಸ್ ಲೈಕ್ ದಟ್. ನಮಗೆ ಲಾಭ ಇದೆ ಅಂತ ಹೇಳಿ ಎಲ್ಲ ಉತ್ತರ ಪ್ರದೇಶದಲ್ಲೋ ಬಿಹಾರದಲ್ಲೋ ಎಲ್ಲ ಒಂದ್ ಕಡೆ ಕಾಂಗ್ರೆಸ್ ಹಂಗ ಹೋಗೋ ಪರಿಸ್ಥಿತಿಯಲ್ಲಿದ್ದಾರೆ. ಕಾಂಗ್ರೆಸ್ ರಿವರ್ಸ್ ಪರಿಸ್ಥಿತಿಗೆ ಹೋಗ್ಬಿಟ್ಟಿದೆ. ಈ ಪ್ರಶ್ನೆಗಳಿಗೆ ಎಲ್ಲಿಯವರೆಗೆ ಕಾಂಗ್ರೆಸ್ ಒಳಗಡೆ ಉತ್ತರಗಳು ಮತ್ತು ಹೋರಾಟದ ರೂಪರೇಷೆಗಳು ಸಜ್ಜಾಗಲ್ವೋ ಅಲ್ಲಿವರೆಗೆ ನೀವು ಮೋದಿ ಪೋಲ್ ಅಂತನಾರು ಕರ್ಕಳಿ, ಏನಾರು ಕರ್ಕಳಿ. ಸರ್, ನೇರ ಫೈಟ್ ಇರುವಂಥ ಗುಜರಾತ್, ರಾಜಸ್ಥಾನ್, ಮಧ್ಯಪ್ರದೇಶ ಇಂಥ ಕಡೆಯಲ್ಲೂ ಕೂಡ ಕಾಂಗ್ರೆಸ್ ಸಣ್ಣ ಪುಟ್ಟ ಮಟ್ಟದಲ್ಲೂ ಕೂಡ ತನ್ನ ಪರ್ಫಾರ್ಮೆನ್ಸ್ ಅಲ್ಲಿ ಇಲ್ವಲ್ಲ ಸರ್?
ಅಂದ್ರೆ ಅಲ್ಲ ಅಟ್ಲೀಸ್ಟ್ ಬಿಜೆಪಿ ಒಂದು 19 ಕಮಿನ್ಸ್ ದಟ್ ಇಸ್ ಎಕ್ಸಾಕ್ಟ್ಲಿ ಮೈ ಕ್ವಶನ್ ಸುಕೇಶ್. ಗುಜರಾತ್ ಮತ್ತು ಮಧ್ಯಪ್ರದೇಶ ಐಡಿಯಲಿ ತಟ್ಟೆಯಲ್ಲಿ ಕೂತ್ಕೊಂಡು ಕಾಯ್ತಾ ಇದೆ ಕಾಂಗ್ರೆಸ್ಗೆ ತನ್ನ ಪಕ್ಷವನ್ನು ಕಟ್ಟಕ್ಕೆ. ಯಾಕಂದ್ರೆ ಅಲ್ಲಿ ಯಾರೂ ರೀಜನಲಿ ಅವ್ರನ್ನ ಅಪೋಸ್ ಮಾಡೋರಿಲ್ಲ. ಏಯ್ ನನ್ನ ಏರಿಯಾ ಒಳಗೆ ಬಂದು ನೀನು ಕಟ್ಟೋದಾದ್ರೆ ನಾನು ಯಾಕಯ್ಯ ನಿನ್ನ ಜೊತೆ ಇರಬೇಕು ಅಂತ ಕೇಳೋನಿಲ್ಲ. ಕರೆಕ್ಟ್. TMC ಮಮತಾ ಕೇಳೋದೇನು, ಈ ಕಾಂಗ್ರೆಸ್ ವೆಸ್ಟ್ ಬೆಂಗಾಲಲ್ಲಿ ಇರೋದಾರಲ್ಲ ಎಲ್ಲ BJP ಏಜೆಂಟ್ಗಳು ಅಂತ ಬೈತಾರೆ. ಹಂಗೆ ಬೈಯೋರು ಯಾರೂ ಇಲ್ಲ ಅಲ್ಲಿ. ಅಲ್ಲೂ ಕಟ್ಟಲ್ಲ ಅಂತಂದ್ರೆ ನೀವು ವಾಟ್ ಕ್ಯಾನ್ ಸಂಬಡಿ ಸೇ? ಅದಕ್ಕೆ ನೀವು ಮೀಡಿಯಾನೋ ಮತ್ತೊಬ್ಬರನೋ ಮಗದೊಬ್ಬರನೋ ಬೈಕೊಂಡು ಓಡಾಡ್ತಾ ಇದ್ರೆ ಓಡಾಡ್ಬೋದು, ಅದು ನಿಮ್ಮ ಇಷ್ಟ, ನಿಮ್ಮ ಹಕ್ಕದು. ಬಿಜೆಪಿಗೆ ಶಕ್ತಿಗಳಿಗೆ ಏನೇನು ಕಾರಣ ಇದೆ ಅಂತ ಸರ್? ಮೋದಿ ನಾಯಕತ್ವದಲ್ಲಿ ದೇಶ ಸುರಕ್ಷಿತ ಅನ್ನುವಂಥ ಭಾವನೆ ಬಂದಿರಬಹುದು ಜನಕ್ಕೆ, ದೇಶಕ್ಕೆ ಜಾಗತಿಕ ಮಟ್ಟದಲ್ಲಿ ಒಂದು ಗೌರವ ಹೆಚ್ಚಾಗಿರ್ಬೋದು, ದೇಶದ ಅಭಿವೃದ್ಧಿ ವೇಗ ಪಡೆದುಕೊಂಡಿರೋದು ಜನರಿಗೆ ಅರಿವಿಗೆ ಬಂದಿರಬಹುದು. ರಾಷ್ಟ್ರೀಯವಾದ ಹಿಂದುತ್ವವಾದ 5 ಶತಮಾನಗಳ ರಾಮ ಮಂದಿರದ ಕನಸು ನನಸು ಮಾಡಿದ್ದು, ಜಮ್ಮು ಕಾಶ್ಮೀರದಲ್ಲಿ ಆರ್ಟಿಕಲ್ 370 ರದ್ದು ಮಾಡಿದ್ದು, ಜಮ್ಮು ಕಾಶ್ಮೀರ ವರ್ಕ್ ಆಗಿದೆಯೋ ಇಲ್ವೋ ಗೊತ್ತಿಲ್ಲ, ರಾಮ ಮಂದಿರ ಒಂದಷ್ಟು ಕೆಲಸ ಮಾಡ್ದಂಗೆ ಕಾಣಿಸ್ತಾ ಇದೆ ಉತ್ತರ ಭಾರತದ ಭಾಗದಲ್ಲಿ. ಬಟ್ ಲಾರ್ಜ್ಲಿ ಇದಾಗ್ತಿರೋದು ಹಂಗಲ್ಲ. ಸ್ಟೇಬಲ್ ಗವರ್ನಮೆಂಟು ಮತ್ತು ಪವರ್ಫುಲ್ ಒಬ್ಬ ಸ್ಟ್ಯಾಂಡರ್ಡ್ ಒಂದು ಗಟ್ಟಿಯಾದ ನಾಯಕತ್ವ ಬೇಕು ಅಂತ ಬಯಸ್ದಂಗೆ ಕಾಣಿಸ್ತಾ ಇದೆ. ಅದಕ್ಕೆ ಆಲ್ಟರ್ನೇಟಿವ್ ಜನಕ್ಕೆ ಕಾಣಿಸ್ತಾ ಇಲ್ಲ. ಬಹಳ ಸರಳ, ಕಾಣಿಸ್ತಾ ಇಲ್ಲ, ತುಂಬಾ ಸರಳ ಅದು ಅಷ್ಟೇ. ಅದು ಹೊಡಿತಿದೆ. ಅಭಿವೃದ್ಧಿ ವೇಗ, ರಾಷ್ಟ್ರೀಯವಾದ, ಹಿಂದುತ್ವಕ್ಕೆ ಮಣೆ, ಎಲ್ಲ ಸಪೋರ್ಟಿಂಗ್ ಆಕ್ಟರ್ಗಳು. ಬಟ್ ಈ ಬಾರಿ ಅದು ಬಂತಲ್ಲ ಸರ್, ಹಿಂದೂ ಮುಸ್ಲಿಂ ಅನ್ನುವಂಥ ಚರ್ಚೆನೆ ಮೋದಿ ಅವರೇ ತಂದಿಟ್ರಲ್ಲ ಸರ್. ತಂದಿಟ್ಟೇ ಇಡ್ತಾರೆ, ಬಿಡಲ್ವಾ? ಎರಡು ಮುಸ್ಲಿಮಿನ ಚರ್ಚೆಯನ್ನ ಒಬ್ಬರು ತರಬಹುದು ಅನ್ನೋದಿದ್ರೆ ಹಿಂದೂ ಚರ್ಚೆನೂ ತರ್ತಾರೆ, ಹಿಂದೂ ಮುಸ್ಲಿಂ. 2 ಚುನಾವಣೆಗಳಲ್ಲಿ ಮೋದಿ ಅವರು ತಂದಿರ್ಲಿಲ್ಲ, ಈ ಬಾರಿಯ ಚುನಾವಣೆಯಲ್ಲಿ ಫಸ್ಟ್ ಟೈಮ್ ಅವರು ತಂದಿಟ್ಟಿದ್ರು ಈ ಸಲ. ಎಲ್ಲಾ ಮ್ಯಾಚ್ ಅಲ್ಲೂ ಒಂದೇ ತರ ಪಿಚ್ ಇರತ್ತೇನ್ರಿ? ಬಟ್ ಆಟ ಆಡೋರು 5 ವರ್ಷಕ್ಕೆ ಆಟ ಆಡೋ 1000 ಇರ್ಬೋದು ಪಿಚ್ಚು. ಪಿಚ್ ನೋಡ್ಕೊಂಡು ಆಟ ಆಡಬೇಕು. ಪಿಚ್ಚೇನು? ನೆಕ್ಸ್ಟ್. ಸೊ ಈ ಬಾರಿ ಕೂಡ ರಾಜ್ಯದಲ್ಲಿ ಬಿಜೆಪಿ ಹೆಚ್ಚು ಸ್ಥಾನ ಗಳಿಸಬಹುದು ಅಂತ ಹೇಳ್ತಾ ಇದ್ದಾರೆ. ಅದು ನಂಬರ್ಸ್ ಎಕ್ಸಿಟ್ ಪೋಲ್ ಅಲ್ಲಿ ಕಾಣಿಸ್ತಾ ಇದೆ, ಸಮೀಕ್ಷೆಗಳು ಕೂಡ ಹೇಳ್ತಾ ಇದೆ. ಸೊ ಹಾಗಿದ್ದಾಗ ಏನ್ ಹೆಚ್ಚು ಕಡಿಮೆ ಆಗಿದೆ ನೋಡೋಣ, ಕರ್ನಾಟಕದಲ್ಲಿ ಏನ್ ಕತೆ. ರಾಜ್ಯ ದೇಶದ ರಾಜಕೀಯದಲ್ಲಿ ಕರ್ನಾಟಕ ಮತದಾರರು ವಿಭಿನ್ನವಾಗಿ ಆಲೋಚನೆ ಮಾಡ್ತಾರೆ ಅನ್ನೋದನ್ನ ಮಗದೊಮ್ಮೆ ತೋರಿಸ್ತಾ ಇರೋಂಗಿದೆ. ಜನರ ಆದ್ಯತೆಗಳು ಬಹಳ ವಿಚಿತ್ರವಾಗಿ ಹ್ಯಾಂಡಲ್ ಮಾಡ್ತಾರೆ ನಮ್ಮ ರಾಜ್ಯದ ಜನ ಅನ್ನೋದು, ಅದು ಹಳೆ ಕತೆ. ಅದು ನಮಗೆ ಏನಪ್ಪ ಅಂದರೆ ನಮಗೆ ಅಲ್ಲೊಂದು ಸರ್ಕಾರ ಇಲ್ಲೊಂದು ಸರ್ಕಾರ ಆಗತ್ತೆ, ನಮ್ಗೆ ಅದೊಂದೇ ಹಣೆ ಬರಹ ಆಗಿರೋದು. ಈ ಕಾಮನ್ ಆಗಿರೋದು ಕಡಿಮೆ, ಎಕ್ಸೆಪ್ಟ್ ಲಾಸ್ಟ್ 3 ಇಯರ್ಸಲ್ಲಿ ಈ ಬಸವರಾಜ ಬೊಮ್ಮಾಯಿ ಎಲ್ಲ ಇದ್ದಾಗ ಬಿಟ್ಟರೆ. ಆಲ್ ರೈಟ್, ಈ ಬಾರಿ ಒಕ್ಕಲಿಗರು ಮತ್ತು ಲಿಂಗಾಯತರು ಕೈ ಹಿಡಿದಿದ್ದಾರೆ BJPಗೆ ಅಂತ ಹೇಳ್ತಿದ್ದಾರೆ. ಅದಕ್ಕಿಂತ ಭಾಳ ಸರ್ಪ್ರೈಸಿಂಗ್ಲಿ ಶಾಕಿಂಗ್ಲಿ ನಂಗೆ ಅನ್ನುತ್ತಾ ಇರೋದು, ಯಾರು ಸರ್ವೆಗಳಲ್ಲಿ ತೋರಿಸ್ತಾ ಇದ್ದಾರೆ, ಕುರುಬರು 40% ಓಟ್ ಹಾಕಿದ್ದಾರೆ ಅಂತ. ದಟ್ ಮೀನ್ಸ್ ಕುರುಬರು ಅನ್ಕೋತಿರ್ಬೇಕು ನಾವು ಅವ್ರಿಗೆ ಓಟ್ ಹಾಕಿದ್ರೆ ಸಿದ್ದರಾಮಯ್ಯನವ್ರೇನು ಉಳ್ಕೊಳ್ಳಲ್ಲ, DK ಶಿವಕುಮಾರ್ ಹೆಂಗಿದ್ರು CM ಆಗ್ತಾರೆ, ಹಾಗೇ ಆಗ್ತಾರೆ, ಅದನ್ನು ತಪ್ಸೋಕ್ಕೆ ಯಾರ ಕೈಲೂ ಆಗಲ್ಲ, ಅದು ಪ್ರಶ್ನೆ ಬೇರೆ. ಹಾಗಾಗಿ ಈ ಬೇರೆ ಯಾರಿಗಾರು ಹಾಕೋಣ ಬಿಡು, ಅಲ್ಲಿಗೆ ಹಾಕ್ಬೇಕು ಅಂತ ಏನಿದೆ ಅಂತ ಇರ್ಬೋದು. ಆ ಕಡೆ ಒಕ್ಕಲಿಗರು ಶಿವಕುಮಾರ್ ಕೊಟ್ಟಾಗಿದೆ, ಅವ್ರು CM ಆದರೂ ಹಾಗೆ ಆಗ್ತಾರೆ. ಈಗ ಅವ್ರಿಗೆ ಕೊಟ್ಟರೆ ಏನು ಲಾಭ ಇಲ್ಲಿ? ಅಲ್ಲಾದರೂ ಓಲಿ ಬಿಡು, ಅವರಾರು ಒಕ್ಕೊಳ್ಳಿ ಅಂತ ಅಲ್ಲಿ ಓಟ್ ಹಾಕಿರ್ಬೋದು. ಈ ರೀತಿ ಅವರವರ ಚಿಂತೆನಲ್ಲಿ ಆಗಿರಬಹುದು ಅಂತ ಕಾಣಿಸುತ್ತೆ ಮೇಲ್ನೋಟಕ್ಕೆ. ಇದನ್ನು ಮೋದಿ ಹೇಳ್ಕೊಟ್ಟಿಲ್ಲ.